ಸೂತ್ರಾರ್ಥವುಚ್ಯತೆ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಪರಪದಂ. ಅತ್ರ ನಾರಾಯಣಮಿತಿ ಉಕ್ತೈವ ಆನಂದಚಿತಾದ್ಯಾತ್ಮಕದೇಹಮಿತಿ ಲಾಭ ದೇಹಸತ್ವೇ ದೋಷವರ್ಜಿತಮಿತಿ ಅಯುಕ್ತಂ ತದಸತ್ವೇ ಜ್ಞಾನಾದಿಗುಣೋದೀರ್ಣತಾ ನ ಯುಕ್ತಾ ಇತಿ ನಿರಸ್ತಂ. ದೇಹೋಯಂ ಮೇ ಸದಾನಂದೋ ನೈವ ಪ್ರಕೃತಿನಿರ್ಮಿತಃ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಇತಿ ದ್ವಿತೀಯಾಧ್ಯಾಯ ಗೀತಾಭಾಷ್ಯೋಕ್ತ ಬ್ರಹ್ಮವೈವರ್ತಸ್ಮೃತೇಃ ಗುಣೈಃ ಉದೀರ್ಣಮಿತ್ಯಸ್ಯ ಗುಣೋದೀರ್ಣ ದೇಹಮಿತ್ಯರ್ಥಃ. ಗುಣೈಃ ಉದೀರ್ಣಂ ಅನ್ನೋ ಮಾತಿನಲ್ಲೇ ಪರಮಾತ್ಮ ಗುಣಪೂರ್ಣವಾದಂತಹ ದೇಹವನ್ನು ಹೊಂದಿದವನು ಅಂತ ಅರ್ಥ ಆಗೋದ್ರಿಂದ ಪರಮಾತ್ಮ ನಿರಾಕಾರಣ ಅಲ್ಲ, ಜ್ಞಾನಾನಂದಮಯವಾದ ಅಪ್ರಾಕೃತ ಆಕಾರ ಅಂತ ತಾತ್ಪರ್ಯ. ಯದ್ವಾ ಆಹ ಚ ತನ್ಮಾತ್ರಮಿತಿ ಅತ್ರ ಚ ವಕ್ಷ್ಯಮಾಣ ದಿಶಾತಸ್ಯ ಗುಣೋದೀರ್ಣತೋಕ್ತೈವ ತದಭಿನ್ನ ದೇಹಸ್ಯಾಪಿ ಲಾಭಃ ಅಧಿಕಂತು ಟೀಕಾಯಾಂ ಬೋಧ್ಯಂ. ಬ್ರಹ್ಮಸೂತ್ರದಲ್ಲೇ ಮುಂದೆ ಹೇಳಿದ್ದಾರೆ ಅಂತ ತಿಳಿಸಿ ಹೆಚ್ಚಿನ ವಿಚಾರ ಎಲ್ಲ ಟೀಕಾದ ತಿಳ್ಕೊಳ್ಬೇಕು ಅಂತ ಹೇಳಿ. ಅದಾದ ಮೇಲೆ ನಾನು ಜೀವಚೈತನ್ಯ ಅನ್ಯಸ್ಯ ಬ್ರಹ್ಮಣೋ ಮಾನಾಭಾವೇನ ಅಭಾವಾತ್ ತಸ್ಯ ಚ ಅಹಂ ಹಿ ಸಿದ್ಧತ್ವೇನ ಅವಿಷಯತ್ವಾತ್ ಸತ್ಯಪಿ ತಜ್ಞಾನೇ ಮುಕ್ತ್ಯಾದೃಷ್ಟ್ಯಾ ಫಲಾಭಾವಾತ್ ತತ ಏವ ಅಧಿಕಾರ್ಯಾದ್ಯಭಾವಾಚ್ಯ ತದ್ವಿಜಿಜ್ಞಾತಸ್ವ ಇತಿ ಉಕ್ತಿಃ ಅಯುಕ್ತಾ ಇತಿ ಆಶಂಕಾಯಾಂ ಪ್ರಾಪ್ತಾಯಾಂ ಓಂ ಓಂ ಅಥಾಸೋ ಬ್ರಹ್ಮಜಿಜ್ಞಾಸ ಇತಿ. ಈಗ ಪ್ರಶ್ನೆ ಮುಂದೆ ಮೊದಲನೇ ಸೂತ್ರಕ್ಕೆ ಏನು ಅವತಾರಿಕ ಅಂದರೆ, ನಾನು ಜೀವಚೈತನ್ಯಾತ್ ಅನ್ಯಸ್ಯ ಬ್ರಹ್ಮಣೋ ಮಾನಾಭಾವೇನ ಅಭಾವಾತ್. ಜೀವಚೈತನ್ಯ ಒಂದೇ ಇರೋದು, ಅನ್ಯಸ್ಯ ಬ್ರಹ್ಮಣೋ ಮಾನಾಭಾವ, ಜೀವನಿಂದ ಭಿನ್ನನಾದಂಥ ಬ್ರಹ್ಮ ಇದ್ದಾನೆ ಅಂತ ಹೇಳೋದಕ್ಕೆ ಮಾನ ಅಭಾವ. ಮಾನ ಅಂದ್ರೇನು? ಪ್ರಮಾಣ ಇಲ್ಲವಾದ್ದರಿಂದ ಅಭಾವ, ಬ್ರಹ್ಮಾಂಡ ಚೈತನ್ಯ ಇಲ್ಲೇ ಇಲ್ಲ. ಸಸ್ಯ ಚ ಅಹಂಧಿ ಸಿದ್ಧತ್ವೇನ, ಹೋಲಿ ಜೀವ ಚೈತನ್ಯವನ್ನೇ ಜಿಜ್ಞಾಸೆ ಮಾಡೋಣ ಅಂದರೆ ಅದೇ ಜಿಜ್ಞಾಸೆ ಮಾಡೋದು. ಅಹಂಧಿ ಸಿದ್ಧ, ನಾನು ಅಂತ ಗೊತ್ತಿದೆಯಲ್ಲ, ನಾನು ಅಂತ ಗೊತ್ತಿರೋದ್ರಿಂದ ಬೇರೆ ಬ್ರಹ್ಮ ಇಲ್ಲ, ಇರೋ ಜೀವ ಚೈತನ್ಯ ಒಂದೇ. ಅನ್ನದೊಳಗೆ ಏನು ಬ್ರಹ್ಮಸೂತ್ರ ಬೇಕಾಗಿಲ್ಲ, ಯಾತಕ್ಕೆ? ಅನುಭವ ಸಾಕು ಅಹಂ ಅಂತ ಹೇಳೋದು. ಆದ್ದರಿಂದ ಅವಿಷಯತ್ವ, ಅದು ವಿಷಯ ಆಗ ಸಂಭವ ಇಲ್ಲ. ಸತ್ಯಪಿತ ಜ್ಞಾನೇ ಮುಕ್ತಿಯ ದೃಷ್ಟಿಯ, ಹೋಗಲಿ ಇನ್ನು ಅಹಂಜ್ಞಾನದಿಂದ ಬಂತಪ್ಪ ಮುಕ್ತಿ ಆಗುತ್ತೆ ಅಂದರೆ ಮುಕ್ತಿ ಆಗಿಲ್ಲವಲ್ಲ ಅಹಂಜ್ಞಾನದಿಂದ. ಅಹಂ ಅಂತ ಜ್ಞಾನ ಇದೆ, ಜೀವ ಚೈತನ್ಯ ಒಂದೇ ಇರೋದು. ನಿಮ್ಮ ಪ್ರಕಾರ ಏನೋ ಆ ಜ್ಞಾನದಿಂದ ಮುಕ್ತಿ ಆಗುತ್ತೆ ಅಂತ ಹೇಳಬೇಕು. ನಿಮಗೆ ಜ್ಞಾನ ಇದೆ, ಮುಕ್ತಿ ಆಗಿಲ್ಲ, ಆದ್ದರಿಂದ ಅದು ವೇಸ್ಟ್, ಅದು ಫಲಾಭಾವ, ಫಲನೇ ಇಲ್ಲ ಅಂತ ಇವತ್ತು ಜನ ತಿಳ್ಕೊಂಡಿರೋದೇ ಹೇಗೆ ತಾನೆ? ಏನು ಯಾರಿಗೆ ಅಂದ್ರೆ ಸರಿ, ಆಯ್ತು ಅಂದ್ರೆ ಅಹಂಧಿ ಗೋಚರ ಅಂದ್ರೆ ನಾನು ಅಂತ ಏನು ಜೀವ ಚೈತನ್ಯ ಹೇಳಬೇಕು. ಜೀವ ಚೈತನ್ಯ ಅಂದ್ರೆ ಏನು? ದೇಹದಿಂದ ಭಿನ್ನವಾದ ಒಂದು ಚೈತನ್ಯ ಅದಿದೆ ಅಂತ ಹೇಳೋದಕ್ಕೆ ಏನಾಧಾರ? ನಾನು ಅನ್ನೋ ಮಾತು ಆಧಾರ. ಯಾಕೆ? ನನ್ನ ದೇಹ ಬೇರೆ, ನಾನು ಬೇರೆ. ದೇಹದಿಂದ ಭಿನ್ನನಾದ ಆತ್ಮ ಇದ್ದಾನೆ ಎಂಬುದು ಅಹಂ ಅನ್ನೋ ಪದದಿಂದನೇ ಗೊತ್ತಾಗೋದ್ರಿಂದ ಇದಕ್ಕೆ ಯಾಕೆ ಬ್ರಹ್ಮಸೂತ್ರ ಬೇಕು ಅಂತ ಅರ್ಥ. ಇರೋದೇ ಆಗ್ತದೆ, ನಿರ್ಗುಣ ಇರೋದೇ ಇಲ್ಲಲ್ಲ, ನಿರ್ಗುಣ ತಾನೇ. ಅದನ್ನೇ ಹೇಳಬೇಕು, ನಿರ್ಗುಣನಾದ್ರಿಂದ ಗುಣಗಳಿದ್ದಿರ್ತಾನೆ. ನಿಮ್ಮ ಪ್ರಕಾರ ಏನೋ ಒಂದಿದೆ, ಸ್ವಲ್ಪ ಗೊತ್ತಿದೆ, ಜಾಸ್ತಿ ತಿಳ್ಕೊ, ಸ್ವಲ್ಪ ಜಾಸ್ತಿ ಇಲ್ಲ ಅದರೊಳಗೆ. ಯಾಕೆ? ನಿರ್ವಿಶೇಷ ಸ್ವಯಂ ಭಾತೆ ಕಿಮಜ್ಞಾನ ಆವೃತಂ ಭವೆ. ಅದ್ವೈತ ಸಮಸ್ಯೆ ಇರೋದಲ್ಲಿ ಅದು ಶಾಸ್ತ್ರ ಬೇಕಿಲ್ಲ ಅಂತ ದೊಡ್ಡಿನ ಮೇಲೆ ವಿಶೇಷನೇ ಇಲ್ಲ. ಅದಕ್ಕೆ ಭಯವಾದ ಖಂಡದ ಹೇಳಿದ ಹಾಗೆ ಇವತ್ತ ಮನಾರಂಭಣಿ ಎಂ ದೃಶ್ಯ ತತ್ತ. ಯಾಕೆ? ಅನ್ಯಥಾ ಪ್ರತಿಪಾದಕತ್ವ ಅಂತ ಹೆಸರು. ಈಗ ಬೇಕಷ್ಟು ಮತಗಳಲ್ಲಿ ಅದ್ವೈತದ ಮತಗಳಲ್ಲಿ ಇನ್ನರ್ ಕಾನ್ಶಿಯಸ್ನೆಸ್ ಅಂತಾನೆ ಹೇಳ್ತಾರೆ. ಅಲ್ಲ, ಏನೇ ಹೇಳಿದ್ರು ಕೂಡ ಅಲ್ಲ, ಮೊದಲನೇದಾಗಿ ಅದಕ್ಕೆ ಗುಣಾದಿಗಳು ಏನೂ ಇಲ್ಲ. ಇನ್ನು ಅಷ್ಟು ತಿಳ್ಕೊಳ್ಳೋದ್ರಿಂದ ಗುಣ ಇಲ್ಲ, ನಾನು ತಿಳ್ಕೊಂಡ್ರೆ ಸಾಕು ಅಂತ ತಿಳ್ಕೊಂಡಾಗಿದೆ ನಾವೆಲ್ಲರಿಗೆ. ಮುಕ್ತಿ ಅಂತೂ ಆಗಿಲ್ಲ. ಸೇರ್ಫೋರ್ ಏನಿಂದ ಯಾವ್ದ್ರಿಂದ ಮುಕ್ತಿ ಇಲ್ಲ ಅಂತಾಯ್ತು? ಜೀವ ಚೈತನ್ಯ ಮುಕ್ತಿ ಇಲ್ಲ, ಬ್ರಹ್ಮ ಚೈತನ್ಯ ಇಲ್ಲ, ಜೀವಜ್ಞಾನ ಚೈತನ್ಯ ಜ್ಞಾನ ಇದರಿಂದ ಮುಕ್ತಿಯಾಗಿಲ್ಲ. ಆದ್ದರಿಂದ ತಿಳ್ಕೊಂಡು ಏನೇನೋ ಪ್ರಯೋಜನ ಇಲ್ಲ. ಅದಕ್ಕೆ ಬ್ರಹ್ಮಸೂತ್ರ ವೇಸ್ಟ್. ಇವತ್ತು ಜನ ಪ್ರಶ್ನೆ ಎಲ್ಲ ಇದೆ, ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ ಎಲ್ಲ ಈಗಾಗಲೇ.
ಈ ತಲೆಹರಟೆ ಮಾಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಅರ್ಥರೇನ ತಿಳ್ಕೊಂಡ್ಬಿಟ್ಟಿದ್ದಾರೆ ಶಾಸ್ತ್ರ ಹೋದ. ಅದೇ ಕಣ್ಣು ಮುಚ್ಕೊಂಡು ನಿಮ್ಮನ್ನೇ ಧ್ಯಾನ ಮಾಡ್ಕೊಳ್ಳಿ. ಅದಾದ್ರೆ ಏನ್ ಮಾಡೋದು? ಇಲ್ಲಲ್ಲ, ಏನು ಇಲ್ಲಲ್ಲ ಅದರೊಳಗೆ, ಅದು ಇಲ್ಲ. ಮತ್ತೆ ಆ ಧ್ಯಾನನೂ ಮಾಡ್ಬೇಕಾಗಿಲ್ಲ. ಯಾತಕ್ಕೆ? ಇದ್ರ ತಾನೇ ಧ್ಯಾನ ಮಾಡೋದು. ಬರೀ ಬ್ರೀಸ್ಗೆ ಸುತ್ಕೊಂಡು ಬಾರಿ ಕೇರ್ಫುಲ್ ತಗೊಳ್ಳಿ, ಕೇರ್ಫುಲ್ ತಗೊಳ್ಳೋದು ಇದ್ರ ತಾನೇ ಮಾಡೋದು. ಅದರಿಂದ ಉಪಯೋಗ ಅದು ಏನು ಯಾವುದೋ ಕಂಡೆಮ್ಡ್ ಬ್ರೀಸ್ಗೆಸ್, ಅದು ಕೂಡ ದೇಹ ಅಂಬೋದು ಕಂಡೆಮ್ಡ್ ಬ್ರೀಸ್ಗೆಸ್ ಇದ್ದಾರೆ. ಅದು ಹೊತ್ಕೊಂಡು ಬಿಸಾಕದೇ ಅವಶ್ಯ ಇರುತ್ತದಲ್ಲ. ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ ಅನ್ನೋದು ವೇಸ್ಟ್. ಆದ್ದರಿಂದ ಉಪಾಸನೆ ಅಹಂತಿ ಇಲ್ಲ. ಉಪಾಸನೆ ಇಲ್ಲದಾಗ ಅಂತ ಗೊತ್ತಾಗಿದೆ ಇಲ್ಲ. ಈಗ ಅಹಂ ಅಂತ ಗೊತ್ತಾಗ ಉಪಾಸನೆ ಯಾರೋ ಬೇಕಾಗಿದೆ. ಚಿಕ್ಕ ಮಗು ಬರುತ್ತೆ, ನಾನು ಜೋರಾಗಿ ಅಳುತ್ತೆ ನನಗೆ ನಾನು ಅಂತೇಳಿ. ಉಪಾಸನೆ ಏನ್ ಮಾಡಿದೆ? ಅದು ಅಹಂ ಪ್ರತ್ಯಯದಿಂದ ಗೊತ್ತಾ. ವಿಶೇಷ ಪ್ರಶ್ನೆ ಇಲ್ಲ, ವಿಶೇಷ ಇಲ್ಲೂ ಅಲ್ಲ. ಸೊ ತಿಳು ವೇಸ್ಟ್ ಅವರು. ಏವ ಅಧಿಕಾರಿ ಯಾಚ್ಯ ಭಾವಾಚ್ಯ ತಜ್ಜಿದ. ಆದ್ದರಿಂದ ಒಟ್ಟಿನ ಮೇಲೆ ನಿಮ್ಮ ಬ್ರಹ್ಮಸೂತ್ರ ಓದಲಿಕ್ಕೆ ಯಾರ್ಯಾರೋ ಗತಿ ಇಲ್ಲ, ಅಧಿಕಾರಿ ಇಲ್ಲ, ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ಮತ್ತು ಕೊನೆಯದ್ಯಾವುದು? ಸಂಬಂಧ. ಫಲ ಬಂತಲ್ಲ. ಅಧಿಕಾರಿ, ವಿಷಯ, ಪ್ರಯೋಜನ ಅಂತ ಫಲ ಅಂದ್ರೆ ಒಂದು, ಕೊನೆಯದ್ಯಾವುದು? ಸಂಬಂಧ. ಆದ್ದರಿಂದ ಟೋಟಲಿ ವೇಸ್ಟ್. ಏನು ಅನುಬಂಧ ಚತುಷ್ಟಯ ಇಲ್ಲ. ಅದನ್ನೇ ಮಾಯವಾದ ಖಂಡನೆ ಹೇಳಿ. ಏವ ಅಧಿಕಾರಿ ಅತಏವ ಅಧಿಕಾರ್ಯಾಚ್ಯ ಭಾವಾಚ್ಯ. ಒಂದು ಕೋರ್ಸ್ ಇದೆ, ಎಲಿಜಿಬಿಲಿಟಿ ಇಲ್ಲ, ಪ್ರಾಸ್ಪೆಕ್ಟ್ಸ್ ಇಲ್ಲ, ಏನೇನು ಅಡ್ರೆಸ್ಸೇ ಇಲ್ಲ ಅದಕ್ಕೆ. ಆ ಕೋರ್ಸ್ಗೆ ಯಾರು ಅಪ್ಲಿಕೇಶನ್ ಹಾಕ್ತಾರೆ? ಬ್ರಹ್ಮಸೂತ್ರ ಅಂತ ಕೋರ್ಸ್ ಇದೆ. ತಜ್ಜುಜಿಗ್ರಾಸಸ್ವ ಇತ್ಯುಕ್ತಿರಯುಕ್ತ. ಆದ್ದರಿಂದ ಅದನ್ನು ತಿಳ್ಕೋಬೇಕು ಅನ್ನೋ ಮಾತು ಅಯುಕ್ತ, ಯುಕ್ತವಾದದ್ದಲ್ಲ. ಇತ್ಯಾಶಂಕಾಯಾಂ ಪ್ರಾಪ್ತಾಯಾಮ್. ಈ ರೀತಿಯಾದ ಸಂಖ್ಯೆ ಬಂದರೆ ಅದಕ್ಕೆ ಉತ್ತರವಾಗಿಯೇ ಬ್ರಹ್ಮಸೂತ್ರ ಹೊರಟಿದೆ. ಮೊದಲನೇ ಹೇಳೇ ಹೊರಟಿದೆ. ಯಾಕೆ ಓದಬೇಕು ಅಂತ ಹೇಳ್ತಾನೆ ಶುರುವಾಗಿದೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ. ಈ ಸೂತ್ರದ ಎಲ್ಲ ಉತ್ತರ ಬಂದಿದೆ ಅಂತ ಅರ್ಥ. ತದ್ವ್ಯಾಜಷ್ಟೇ ಅದಕ್ಕಾಚಾರ್ಯರ ಭಾಷ್ಯ. ವಿಷ್ಣುರೇವ ವಿಜಿಜ್ಞಾಸ್ಯ ಒಂದು ಪದ. ವಿಷ್ಣುರೇವ ವಿಜಿಜ್ಞಾಸ್ಯ. ಈ ಪ್ರಶ್ನೆಗೆಲ್ಲ ಉತ್ತರ ಇದೆ ಅಂತ ಹೇಳಿದ್ರಿ. ಈಗ ಏನು ಇಷ್ಟೊತ್ತು ಕೇಳಿದ್ರೆ ಅದಕ್ಕೆ ಉತ್ತರ ಇದೆ. ಆ ರೀತಿ ಓದಿದಾಗ ಮರೆಯೋದಿಲ್ಲ ವಿಷಯಗಳು, ಮತ್ತೆ ಕನ್ವಿನ್ಸ್ ಆಗಿ. ಸುಮ್ಮನೆ ಮೆಕ್ಯಾನಿಕಲ್ ಇದ್ರೆ ಏನಾಗುತ್ತೆ? ಅದಕ್ಕೆ ಅರ್ಥ ಇಲ್ಲ. ಸುಮ್ಮನೆ ಓದೋದು, ಸುಮ್ಮನೆ ಹೋಗ್ತಿರೋದು ಬೇರೆ, ಗುರಿ ಇಟ್ಕೊಂಡು ಹೋಗೋದು ಬೇರೆ. ಸುಮ್ಮನೆ ಹೋಗ್ತಾನೆ ಇರ್ತಾರೆ. ಗುರಿ ಇಟ್ಕೊಂಡು ಹೋದಾಗ ಏನಾಗುತ್ತೆ? ಗುರಿ ಕಡೆ ಗಮನ ಇರೋದ್ರಿಂದ ಪ್ರತಿ ಹೆಜ್ಜೆಗೂ ಅರ್ಥ ಇರ್ತದೆ. ಪ್ರತಿ ಹೆಜ್ಜೆ ಅಂದ್ರೆ ಪದ, ಪ್ರತಿ ಪದಕ್ಕೂ ಅರ್ಥ ಇರ್ತದೆ. ಹೆಜ್ಜೆಗೆ ಮೀನಿಂಗ್ ಇದೆ ಅಂದ್ರೆ ಅರ್ಥ ಏನು? ಪ್ರತಿ ಪದಕ್ಕೂ ಏನಿರುತ್ತೆ? ಒಂದು ಅರ್ಥ ಇದೆ. ಏನದು? ತದ್ವ್ಯಾ ವಿಷ್ಣುರೇವ ವಿಜಿಜ್ಞಾಸ್ಯ ಇತಿ. ವಿಷ್ಣುರೇವ ದೇಶಕಾಲ ಗುಣ ಪರಿಚ್ಛೇದ ರೂಪ ವ್ಯಾಪ್ತಿ ಮಾನ್ ವಿಷ್ಣಾಖ್ಯೋ ಭಗವಾನೇವ ವಿಜಿಜ್ಞಾಸ್ಯ. ಇಲ್ಲಿ ಜೀವಚೈತನ್ಯ ಜಿಜ್ಞಾಸೆ ಬಂದಿಲ್ಲ. ಜೀವಚೈತನ್ಯ ಜಿಜ್ಞಾಸೆ ಬಂದಿಲ್ಲ. ವಿಷ್ಣು ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ವಿಷ್ಣು ಜಿಜ್ಞಾಸೆ ಬಂದಿದೆ. ಯಾತಕ್ಕೆ? ಅವನೇ ವಿಷ್ಣುರೇವ ದೇಶ ಕಾಲ ಗುಣ ಅಪರಿಚ್ಛೇದ ರೂಪ ವ್ಯಾಪ್ತಿ ಮಾನ್. ನೋಡಿ, ದೇಶ ಕಾಲ ಗುಣ ಅಪರಿಚ್ಛೇದ. ದೇಶಾಪರಿಚ್ಛೇದ ರೂಪ ಅಂದ್ರೆ ದೇಶತಃ ವ್ಯಾಪ್ತಿ. ಕಾಲ ಅಪರಿಚ್ಛೇದ ರೂಪ ವ್ಯಾಪ್ತಿ ಅಂದ್ರೇನು? ಕಾಲತಃ ನಿತ್ಯತ್ವ. ಗುಣ ಅಂದ್ರೇನು? ಅನಂತ ಗುಣಪೂರ್ಣ. ಸೊ ದೇಶ ಕಾಲ ಗುಣ ಪರಿಚ್ಛೇದ ಅಂದ್ರೆ ಲಿಮಿಟೇಷನ್. ಅಪರಿಚ್ಛೇದ ಅಂದ್ರೆ ಏನು? ಪರಿಮಿತಿ ಇಲ್ಲದು. ಆದ್ದರಿಂದ ಅನಂತ ದೇಶ, ಸರ್ವತ್ರ ವ್ಯಾಪ್ತ, ಸರ್ವ ಕಾಲದಲ್ಲಿ ಇರೋನು, ಸರ್ವ ಗುಣಗಳಿಂದ ಪೂರ್ಣನಾದವನು. ಆದ್ದರಿಂದ ಈ ಜೀವಚೇತನ ಹೇಳೋದಕ್ಕೆ ಹೊರಟಿಲ್ಲ. ರೂಪ ವ್ಯಾಪ್ತಿಮಾನ್, ಇಂಥ ವ್ಯಾಪ್ತಿ ಹೊಂದಿದ್ದಾನೆ ಅಂದ್ರೆ ಲಿಮಿಟೇಷನ್. ಅಪರಿಚ್ಛೇದ ಅಂದ್ರೆ ಅನ್ಲಿಮಿಟೆಡ್. ಗೊತ್ತಾಯ್ತಾ? ಅದಕ್ಕೆ ದೇಶಾಪರಿಚ್ಛೇದ ರೂಪ ವ್ಯಾಪ್ತಿ, ಕಾಲಾಪರಿಚ್ಛೇದ ರೂಪ ವ್ಯಾಪ್ತಿ, ಗುಣಾಪರಿಚ್ಛೇದ ರೂಪ ವ್ಯಾಪ್ತಿ. ಇದನ್ನು ಹೊಂದಿರೋದು ವ್ಯಾಪ್ತಿಮಾನ್. ಧನ ಹೊಂದಿರೋದು ಧನವಾನ್ ಹೇಗೋ ಹಾಗೆ ದೇಶತಃ ಅವ್ಯಾಪ್ತ, ದೇಶತಃ ಅಪರಿಚ್ಛಿನ್ನ ವ್ಯಾಪ್ತ, ಪರಿಚ್ಛಿನ್ನ ಅವ್ಯಾಪ್ತ, ಕಾಲತಃ ವ್ಯಾಪ್ತ, ಕಾಲತಃ ಅಪರಿಚ್ಛಿನ್ನ, ಗುಣತಃ ವ್ಯಾಪ್ತ, ಗುಣತಃ ಅಪರಿಚ್ಛಿನ್ನ. ಪರಿಚ್ಛೇದ ಅದು ಬೇರೆ. ಬೌಂಡ್ರಿ ಬಂತ. ಬೌಂಡ್ರಿ ಬರೋದು ಯಾವಾಗ? ಲಿಮಿಟೇಷನ್ ಬಂದ ಪರಿಚ್ಛೇದ. ಬಾರ್ಡರ್ ಕಲ್ಲಾಕಿ ಮುಂದೆ ಅವನ ಮಲ್ಲ ಅಂತ. ದೇವರಿಗೆ ಅದಿಲ್ಲ. ಅಥಾತಃ ಅದಕ್ಕೆಲ್ಲ ಉತ್ತರ ಕೊಡೋದು ಭಗವಾನೇವ ವಿಜಿಜ್ಞಾಸ್ಯ. ಜೀವ ಜಿಜ್ಞಾಸೆ ಇಲ್ಲಿ ಬಂದಿಲ್ಲ, ಬ್ರಹ್ಮ ಜಿಜ್ಞಾಸೆನೇ ಬಂದಿರೋದು. ಅಥಾತಃ ಪದೋಕ್ತಾಭ್ಯಾಂ, ಅಥ ಅತಃ ಪದ ಉಕ್ತಾಭ್ಯಾಂ. ಅಥ ಒಂದು ಪದ, ಅತಃ ಒಂದು ಪದ, ಎರಡು ಪದಗಳಿಂದ ಉಕ್ತಾಭ್ಯಾಂ. ಅದರಲ್ಲಿ ಏನು ಬಂದಿದೆ? ಎರಡರಲ್ಲಿ ಅಧಿಕಾರಿ ಪರಾಭ್ಯಾಂ. ಇದು ವಿಷಯ.
ಬ್ರಹ್ಮಶಬ್ದದಿಂದ ಏನಿದೆ ವಿಷಯ, ಅಥ ಶಬ್ದ ಮತ್ತು ಅಥ ಶಬ್ದದಿಂದ ಏನಿವೆ, ಅಥ ಶಬ್ದದಿಂದ ಅಧಿಕಾರಿ, ಅಥ ಶಬ್ದದಿಂದ ಫಲ, ಮೂರು ಬಂದೈತಿ. ಈಗ ಅಧಿಕಾರಿ, ವಿಷಯ, ಫಲ ಬಂತು. ಇನ್ನು ಸಂಬಂಧ ವಿಶಿಷ್ಟತೆಯ ಏನು ಸಂಬಂಧ? ಶ್ರವಣ ಮನನ ಧ್ಯಾನ ರೂಪ ಜಿಜ್ಞಾಸೆಯ ವಿಷಯೀಕರ್ತವ್ಯ. ಎಲ್ಲಿದೆ ಮೊದಲನೇ ಅರ್ಥ? ಎರಡಿಗೆ ಸರ್ವ್ ಮಾಡುತ್ತದೆ, ಬರೀ ಮಂಗಳಕಾರಕ ಅಲ್ಲ. ಅಥ ಶಬ್ದ ಮಂಗಳವಾಚಿ, ಅಧಿಕಾರಿ ವಾಚಿ ಎರಡೂ ಆಗಿಬಿಟ್ಟಿದೆ. ಗೊತ್ತಾಯ್ತಾ? ಅಧಿಕಾರಿ ಮತ್ತು ಆನಂತರಿ ಎರಡೂ ಬಂದಿರೋದ್ರಿಂದ ಬರೀ ಏನು ಬಂದಿಲ್ಲ ಅದರಲ್ಲಿ, ಮಂಗಳಾಚರಣೆ ಅಲ್ಲ. ಒಂದೇ ಪದ ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ ಮಾಡುತ್ತೆ. ಒಂದು ಶಬ್ದಕ್ಕೆ ಎಷ್ಟು ಅರ್ಥ ಹೇಳಿದ್ದೀವಿ ಈಗಾಗಲೇ? ಅತಿ ಕಡಿಮೆ ಅಂದರೂ ಕೂಡ ಬ್ರಹ್ಮಸೂತ್ರ, ವಿಷ್ಣು ಸಹಸ್ರ 100 ಅರ್ಥ, ಮಹಾಭಾರತಕ್ಕೆ 10 ಅರ್ಥ, ವೇದಕ್ಕೆ 3 ಅರ್ಥ. ಸಾಮಾನ್ಯ ಡಿಕ್ಷನರಿಯಲ್ಲೇ ಒಂದು ಕಡೆಗೆ ಅರ್ಥ ಕೊಟ್ಟಿರ್ತಾರೆ, ಓದ್ತಾರೆ. ಯಾವುದೇ ಒಂದರ್ಥ ಡಿಕ್ಷನರಿ ಸಾಮಾನ್ಯ ಇರೋದಿಲ್ಲ, ಸಾಮಾನ್ಯ 8 ಅರ್ಥ ಕೊಟ್ಟಿರ್ತಾರೆ. ನಾವು ಯಾವತ್ತೂ ತಗೋಬೇಕು ಅದರಲ್ಲಿ. ಅದಕ್ಕೆ ಬರೀ ಡಿಕ್ಷನರಿ ಇದ್ರೆ ಜ್ಞಾನಿಗಳಾಗೋದಿಲ್ಲ. ಯಾತಕ್ಕೆ ಗೊತ್ತಾಗೋದಿಲ್ಲ. ಡಿಕ್ಷನರಿಯಿಂದ ಜ್ಞಾನ, ಪದ ಜ್ಞಾನ ಐತೆ ಹೊರತು ವಾಕ್ಯ ಜ್ಞಾನ ಆಗೋದಿಲ್ಲ. ವಾಕ್ಯ ಜ್ಞಾನಕ್ಕೆ ಏನೇ ಬೇಕೋ ಮತ್ತು ಯಾವ ಅರ್ಥ ತಗೊಂಡು ಸೇರಿಸ್ಬೇಕು ಅಂತ ಬರುತ್ತೆ. ಯಾವ ಅರ್ಥ ಸೇರಿಸ್ಬೇಕು. ಅಕ್ಕಿ ಬೇಳೆ ಎಲ್ಲ ಗೊತ್ತಿದೆ, ಅಡಿಗೆ ಮಾಡಕ್ಕೆ ಬರುತ್ತಾ? ಅಡಿಗೆ ಮಾಡೋದಕ್ಕೆ ಏನು ಗೊತ್ತಿರಬೇಕು, ಅದು ಹೇಗೆ ಸೇರಿಸ್ಬೇಕು, ಮತ್ತು ಹೇಗೆ ಎಷ್ಟು ಕಾಯಿಸ್ಬೇಕು, ಅದೆಲ್ಲ ಗೊತ್ತಿದ್ದರೆ ಮಾತ್ರ ಅಡಿಗೆ. ಹೇಗೋ ಪ್ರತಿಯೊಂದು ಇದು ಕೂಡ ಅಡಿಗೆ ಇದ್ದ ಹಾಗೆ. ಅದು ಇದು ಹೊಟ್ಟೆ ಅಡಿಗೆ, ಅದು ತಲೆ ಅಡಿಗೆ. ಹೊಟ್ಟೆ ಅಡಿಗೆಗೆ ಹೇಗೆ ಅಡಿಗೆ ಉಣ್ಬೇಕು, ತಲೆ ಅಡಿಗೆಗೂ ಕೂಡ ಒಬ್ಬ ಅರ್ಥ ಇರ್ತಕ್ಕಂಥ ಗುರುಗಳು ಬೇಕು. ಇವತ್ತು ಅಡಿಗೆ ಒಂದು ಯಾಕೆ ಕೂತಿರ್ತಾರೋ ಅಡಿಗೆ ಬಂದಿಲ್ಲ ಅಂತೇಳಿ ಗುರುಗಳನ್ನ ಕಾಯ್ತಾ ಕೂತಿರ್ಬೇಕು. ಅವ್ರು ಬಂದು ಅಡಿಗೆ ಹೆಂಗೆ ಮಾಡ್ತಾನೋ ಹಾಗೆ ಇದು. ಅದ್ರಲ್ಲಿ ಸರಿಯಾಗಿದ್ದಾಗ ರುಚಿ, ಇಲ್ಲದವ್ರು ಇಲ್ಲ. ಇದ್ದಾಗ ಯಾವುದು ಅದ್ವೈತ ಏನು ರುಚಿ ಇದೆ ಅದರಲ್ಲಿ? ಖಾಲಿ ಬಡಿಸೇ ಇಲ್ಲ, ಬಿದ್ದಿದ್ದೀನಿ ಅಂದಾಗ ಆಗುತ್ತೆ. ಈ ದುರ್ಗುಣ ಬ್ರಹ್ಮ, ನಿರ್ವಿಶೇಷ ಬ್ರಹ್ಮ, ಏನೇನೂ ಇಲ್ಲ ಅದರ ಹೆಸರು ಒಂದೇ, ಬ್ರಹ್ಮ ಶಬ್ದ ಹೆಸರು ಅಷ್ಟೇ. ಏನೋ ಅಥ ಮಂಗ ಸ್ವಚ್ಛ ಶಬ್ದನೇ ಮಂಗಳಕಾರಕ. ಇನ್ನೊಂದೇನು ಹೇಳುತ್ತೆ? ಆಫ್ಟರ್ ದಿಸ್ ಅಂದ್ರೆ ಏನು? MSc ಆಫ್ಟರ್ BSc ಅಂದ್ರೆ ಏನು? BSc ಎಲಿಜಿಬಿಲಿಟಿ MScಗೆ. ಗೊತ್ತಾಯ್ತಾ? ಆಫ್ಟರ್ ದಟ್ ಅಂದ್ರೆ ಇದಾದ ಮೇಲೆ ಹೇಳ್ತಾರೆ. ಈಗ ಬದರಿ ಬಂತ ಅಂತ ಕೇಳಿದ, ಇನ್ನು ಋಷಿಕೇಶನೇ ಬಂದಿಲ್ಲ ಅಲ್ಲ. ಋಷಿಕೇಶ ದಾಟೋದು ಯಾವುದಕ್ಕೆ ಅರ್ಹತೆ? ಅದಕ್ಕೆ ಆನಂತರಿಯ ಅರ್ಥ. ಆಫ್ಟರ್ ದಟ್ ಅಂತ. ಆಫ್ಟರ್ ದಟ್ ಮೀನ್ಸ್ ಬಿಫೋರ್ ದಿಸ್ ಇರಬೇಕು ಅಂತ. ಅದು ಎರಡಾಯ್ತು. ಅದಕ್ಕೆ ಕಾಂಟ್ಯಾಕ್ಟ್ ಹೇಗೆ ಬ್ರಹ್ಮನ ನಮಗೂ ಕಂಡು ದೊಡ್ಡ ಟ್ಯಾಂಕ್ ನೋಡಿದ, ಬಾಯಾರಿಕೆ ಆಗಿದೆ, ನೀರಿದೆ, ಎಲ್ಲ ಕಡೆ ನೋಡ್ತಾರೆ, ಔಟ್ಲೆಟ್ಟೇ ಇಲ್ಲ. ಏನು ಮಾಡ್ದ? ಸುಮ್ಮನೆ ಹೋಗೋದು ಬೈಕೊಂಡು ಬೇರೆ ಹೋಗ್ತಾರೆ, ಕೊನೆಗೆ ಕೆಲಸಕ್ಕೆ ಬರುತ್ತೆ. ಅದು ಔಟ್ಲೆಟ್ ಸಿಕ್ತು, ತಿರುಗಿಸ್ತಾ ನೀರು ಬಂದ್ಬಿಡಿ. ನಮ್ಮ ದೇವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವೀಗ? ಶ್ರವಣ ಮನನ ಧ್ಯಾನ, ಇವು 3ರಿಂದ ಕಾಂಟ್ಯಾಕ್ಟ್. ಮೊದಲು ಕೇಳಿ ಕಾಂಟ್ಯಾಕ್ಟ್, ಮನಸ್ಸು ಮಾಡಿ ಕಾಂಟ್ಯಾಕ್ಟ್, ಆಮೇಲೆ ಧ್ಯಾನದಿಂದ ನೋಡಿ ಕಾಂಟ್ಯಾಕ್ಟ್. ದೇವ್ರ ಅವಾಗ ಮೋಕ್ಷ ಕೊಡ್ತಾನೆ. ಇವತ್ತು ನೀರು ಸಿಗ್ಬೇಕು, ಹೇಗೆ ತಿರುಗಿಸ್ಬೇಕು? ಮೊದಲು ಟ್ಯಾಪ್ ಇರಬೇಕು, ಅದು ತಿರುಗಿಸ್ಬೇಕು, ಎಷ್ಟು ಬೇಕೋ ಅಷ್ಟು ತಿರುಗಿಸ್ಬೇಕು. ಅದೇ ರೀತಿ ಶ್ರವಣ ಮನನ ಧ್ಯಾನ, ಆಗ ನೀರು ಬರಲಿಕ್ಕೆ ಹೇಗೆ ಶುರುವಾಗುತ್ತೋ ಜ್ಞಾನ ಬರುವಂತ ಅನುಗ್ರಹ ಮಾಡಿ ಮೋಕ್ಷ ಕೊಡ್ತಾರೆ. ಇದೇ ಸಂಬಂಧ. ಶ್ರವಣ ಮನನ ಯಾರು ಶ್ರವಣಾದಿಗಳನ್ನ ಮಾಡೋದಿಲ್ಲ, ದೇವ್ರ ಕಾಂಟ್ಯಾಕ್ಟೇ ಮಾಡಿಲ್ಲ ಅಷ್ಟೇನೆ. ಅರ್ಥ ಆಯ್ತಾ? ಸುಮ್ಮನೆ ನೀರು ಪಾತ್ರೆ ಕಡೆ ಆಗಿಬಿಟ್ಟಿದೆ, ಆನೆ ಮಾಡ್ತಾ ಇಲ್ಲ. ಎಷ್ಟು ದಿವಸ ಕೂತ್ರು ಅಷ್ಟೇ. ಅದು ಯಾಕೆ? ಕನೆಕ್ಷನ್. ಯಾಕೆ? ಶ್ರವಣ ಅಧಿಕಥ ಶ್ರವಣ ಮಾಡೋ ನಿರಂತರ. ಶ್ರವಣದಿಂದ ದೇವ್ರ ಕಾಂಟ್ಯಾಕ್ಟ್ ಶುರುವಾಗುತ್ತೆ. 199 ಜನ ದೇವರು ಇದ್ದಾರೆ ಅಂತ ಒಪ್ಪೋರು ಏನು ಮಾಡೋದಿಲ್ಲ, ಶ್ರವಣ ಮಾಡಿರೋದಿಲ್ಲ. ಆದ್ದರಿಂದ ನಿಜವಾಗಲೂ ದೇವರ ಸಂಬಂಧ ಅವ್ರಿಗೆ ಬರೋದೇ ಹೆಸರಿಗೆ ಅಷ್ಟೇ. ಯಾರಿಗೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಅವ್ರನ್ನೇ ಕೇಳಿ ಏನು ಮಾಡ್ತೀರಿ ಅಂತ ಕೇಳಿದ್ರು. ಏನು ಶ್ರವಣ ಮಾಡ್ತೀರಿ? ಇಲ್ಲದ್ರೆ ಶ್ರವಣ ಮಾಡೋದು, ಇಲ್ಲದ್ರೆ ಬಡಿಸೋದು, ಇಲ್ಲದ್ರೆ ತಿನ್ನೋದು. ಅವ್ರು ಏನು ಬರುತ್ತೆ ನಿಮಗಾಗ? ಹಸಿ ಹೋಗ್ಲಿಲ್ಲ, ಆದ್ರಿಂದ ಸರ ಹೋಗ್ಬಿಡ್ತಾರೆ. ತದ್ ವಿಷಯ ಸಾ ಕಾರ್ಯೇತಿ ಯಾವತ್ ನ ಜೀವ. ಸೊ ಜೀವನ ವಿಷಯ ಬಂದಿಲ್ಲ ಇಲ್ಲಿ. ಅದು ಅಹಂಧಿ ಪ್ರತ್ಯಯ ಗೋಚರ ಮಾತ್ರಕ್ಕೇನೆ ಜೀವನ ಜ್ಞಾನ ಮೋಕ್ಷ ಸಾಧಕವಾಗಲಿಲ್ಲ ಅಂದರೆ ಅದೇ ಕಾಮನ್ ಸೆನ್ಸ್. ಸಿಂಪಲ್. ಇನ್ನೊಂದು ರೀತಿ ಯೋಚನೆ ಮಾಡೋಣ, ಈ ರೀತಿ ಯೋಚನೆ ಮಾಡೋಣ. ಅಥಾತೋ ಬ್ರಹ್ಮ ಜಿಜ್ಞಾಸ ಪದದಲ್ಲಿ ಬ್ರಹ್ಮಶಬ್ದದ ಜೀವನೇ ಆಗಿದ್ದರೆ, ಗೊತ್ತಾಯ್ತಾ? ಜೀವನ ಜ್ಞಾನ ನಮಗೆ ಇರೋದರಿಂದ ಈಗಾಗಲೇ ಮುಕ್ತಿ ಆಗಿರ್ಬೇಕಾಗಿತ್ತು. ಮುಕ್ತಿ ಆಗಿಲ್ಲ ಅಂತ ಏನರ್ಥ? ಬ್ರಹ್ಮಶಬ್ದಕ್ಕೆ ಏನರ್ಥ? ಜೀವಶಬ್ದ ಅಲ್ಲ ಅಂತ. ಏನಿರ್ಬೇಕಾಗಿದ್ರೆ ಏನಿರಬೇಕು? ಬೇರೊಂದು ಅರ್ಥ ಇರಬೇಕು. ಬೇರೊಂದು ಅರ್ಥ ಯಾವುದು ಇದೆ? ದೇಶಕಾಲಗಳ ಅಪರಿಚ್ಛಾದ ವ್ಯಾಪ್ತಿ, ಅಪರಿಚ್ಛಿನ್ನ ವ್ಯಾಪ್ತಿ ಹೊಂದಿರತಕ್ಕಂಥವನೇ ಬ್ರಹ್ಮ. ಅವನ ಜಿಜ್ಞಾಸೆ ಮಾಡಬೇಕು. ಎಷ್ಟು ಸಿಂಪಲ್ ಅಲ್ಲೇ, ಏನು ಸಮಸ್ಯೆನೇ ಇಲ್ಲ. ವಿಶಿಷ್ಟಯ ಶ್ರವಣ ತದ್ ವಿಷಯಾಸ ಕಾರ್ಯ ಇತಿ ಯಾವತ್. ಜಿಗ್ಸಾ ಅಂದ್ರೇನು? ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ವಿಚಾರ. ನಾ ಜೀವ, ಜೀವನ ಪ್ರಸಕ್ತಿಯಲ್ಲಿ ಬಂದಿಲ್ಲ. ಜಿಜ್ಞಾಸೆ ಮಾಡಬೇಕಾದವನು ಜೀವ. ಗೊತ್ತಾಯ್ತಾ? ಮಾಡಿಸ್ಕೊಳ್ಪಡೋನು ಯಾರು? ಪರಮಾತ್ಮ.
ಸೊ ಜಿಜ್ಞಾಸೆ ಮಾಡೋನು ಜಿಜ್ಞಾಸೆ ಮಾಡಿಸ್ಕೊಳ್ಪಡೋನು ಇಬ್ರು ಏನಾಗಬೇಕು, ಬೇರೆ ಬೇರೆ ಆಗಿದ್ದಾರೆ. ಅವ್ರ ಪ್ರಕಾರ ಒಂದೇ ಆದ್ರೆ ಅವ್ರದೇ ಪ್ರಾಬ್ಲಮ್ ಇದೆ. ಒಂದು ಏನ್ ಪ್ರಾಬ್ಲಮ್ ಇದೆ? ಕರ್ಮ ಒಂದೇ ಆಗಬಾರ್ದು ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಜಿಜ್ಞಾಸೆ ಮಾಡೋದು ಈಗ ಭಾರಿ ಪಂಜಿತ ಆಗುತ್ತೆ. ಇಲ್ಲಿ ಎರಡು ಪ್ರಾಬ್ಲಮ್ ಇದೆ. ಜೀವನ ಜಿಜ್ಞಾಸೆ ಅರ್ಥ ಮಾಡ್ಲಿಕ್ಕೆ ಅದು ಈ ಕರ್ತವ್ಯ ದೋಷಕ್ಕೆ ಬರುತ್ತೆ. ಸೊ ಬ್ರಹ್ಮ ವಿಷ್ಣು ಅಂತ ಅರ್ಥ ಮಾಡಿದ್ರೆ ಮಾತ್ರ ಸರಿ ಹೋಗೋದು, ಸರಿತಾ? ಅಂದ್ರೆ ಅವ್ರ ಅದ್ವೈತ ಮತ್ತೆ ಬಾಯಿ ಬಿಟ್ರ ಅಂದ್ರೆ ಕತೆ ಮುಗಿ ಮಾತಾಡಲಿಕ್ಕೆ ಬರೋದಿಲ್ಲ ಅವ್ರ ಪ್ರಕಾರ. ಫುಲ್ ಆಫ್ ಪಾಲಿಸಿಸ್ ಡಿವೈಡ್ ಮಾಡೋದು ಇಲ್ಲೇ ಇಲ್ಲ. ಅವ್ನು ಡಿವೈಡ್ ಮಾಡ್ಲಿಕ್ಕೆ ಅವರು ನ ಜೀವ ತೇನ ಏನ ತದ್ವಿಷಯ ಜಿಜ್ಞಾಸಸ್ವ ಇತಿ ಉಕ್ತಿ ಅಯುಕ್ತ ಸ್ಯಾತ್. ನೀನ್ ತಿಳ್ಕೊಂಡ ಅರ್ಥ ಇದಕ್ಕಿದ್ದಿದ್ರೆ ಇದೇನಾಗ್ತಿತ್ತು? ಅಯುಕ್ತ. ಬ್ರಹ್ಮ ಜಿಜ್ಞಾಸ ಬ್ರಹ್ಮಸೂತ್ರನೇ ವೇಸ್ಟ್ ಆಗ್ತಿತ್ತು. ಹಾಗಿಲ್ಲ, ಸರಿಯಾಗಿದೆ. ಆ ವಿಷಯ ಮುಗಿತು. ನೆಕ್ಸ್ಟ್, ಈ ವಿಷ್ಣು ಶಬ್ದಕ್ಕೆ ಏನು ವಿಶೇಷ ಅರ್ಥ? ಬ್ರಹ್ಮ ಶಬ್ದಕ್ಕೆ ವಿಷ್ಣು ಶಬ್ದಕ್ಕೆ ಹೇಗೆ ಲಿಂಕ್ ಅಂದರೆ ವಿಷ್ಣುಗಳು ವ್ಯಾಪ್ತವು. ವಿಷ್ಣು ಶಬ್ದ ಯಾವುದರಿಂದ ಬಂದಿದೆ? ಒಂದು ಧಾತು ಏನಿದೆ. ಧಾತು ಯಾವುದು? ವಿಷ್ಣುರು. ಅದೇನರ್ಥ? ಬೃಹ ವೃದ್ಧವು. ಇನ್ನೊಂದಿದೆ ಬ್ರಹ್ಮ ಶಬ್ದ ಹೇಗೆ ಬಂತು? ಬೃಹ ವೃದ್ಧವು. ವಿಷ್ಣು ಶಬ್ದಕ್ಕೆ ವ್ಯಾಪ್ತ ಅಂತ ಅರ್ಥ, ಬೃಹ ಶಬ್ದಕ್ಕೆ ವೃದ್ಧ ಅಂತ ಅರ್ಥ. ಸೊ ಅಥಾತೋ ಬ್ರಹ್ಮ ವಿಷ್ಣು ಬೃಹ ಎರಡು ಈಕ್ವಲೆಂಟ್ಸ್ ಆಗ್ತಾರೆ. ಇವನು ವ್ಯಾಪ್ತ, ಅವನು ಪೂರ್ಣ. ಸೊ ಬ್ರಹ್ಮ ಶಬ್ದಷ್ಟೇ ವಿಷ್ಣು ಆವೇವ. ಬ್ರಹ್ಮ ಮೀನ್ಸ್ ಏನರ್ಥ? ವಿಷ್ಣು. ವಿಷ್ಣು ಬ್ರಹ್ಮ ಶಬ್ದಯೋ ಏಕಾರ್ಥತ್ವೇನ. ಸೊ ವಿಷ್ಣು ಇಜಿಕೊಟ್ಟು ಬ್ರಹ್ಮ ಅಂತ ಅರ್ಥ. ಆದರೆ ಶಿವಾದಿಗಳಿಗೆ ಅರ್ಥ ಕೊಡೋದಿಲ್ಲ. ಯಾಕೆ? ಅವರಿಗೆ ವ್ಯಾಪ್ತಿ ಇಲ್ಲ. ಪಚ್ಚುರ ಸಾಮಂಜಸ್ಯಾತ್. ಆದ್ದರಿಂದ ವ್ಯಾಪ್ತರಲ್ಲದವರಿಗೆ ಯಾವ್ದು ಅಪ್ಲಿಕಬಲ್ ಅಲ್ಲ ಹೇಳಿಲ್ಲ. ಆಫೀಸರ್ ಸ್ಟಾಫ್ ಇದ್ದಾರೆ, ಅವನು ವ್ಯಾಪ್ತನಲ್ಲ. ಅಧಿಕಾರಿ ಏನ್ ವ್ಯಾಪ್ತ? ಎಂಟೈರ್ ಅಧಿಕಾರ ಅವನ ಕೈ, ಆಫೀಸ್ ಸಂಪೂರ್ಣ ಅಧಿಕಾರ. ಇವನಿಗೆ ನಂಗೆ ಗೊತ್ತಿಲ್ಲ, ಅವ್ನು ಗೊತ್ತಿಲ್ಲ ಅಂದ್ರೆ ಬಂದಿದ್ದೆ ಅವ್ನಿಗೆ ಏನಂತಾರೆ ತಕ್ಷಣ ಅವ್ರು ಗೊತ್ತಿಲ್ಲ ಅಂದ್ರೆ ಇನ್ನು ಹೆಡ್ಡೆ ಅಲ್ಲ. ಆಗಿದ್ರೆ ಹೆಡ್ ಆದ್ರೂ ಗೊತ್ತಿರಲೇಬೇಕು. ಇದು ಏನು ಕೇಳಿದ್ರೆ ಗೊತ್ತಿರ್ಬೇಕಾದ್ರೆ ಅದ್ರ ವಿಷಯ. ಇವನಿಗೆ ಸಬ್ಜೆಕ್ಟ್ ವಿಷಯ ಗೊತ್ತಿರೋ ಸಾಕು, ಅದು ಪಾಸ್ ಆಗೋದು ಗೊತ್ತಿದ್ರು ಸಾಕು. ಅದು ಅವನು ಹಾಗಲ್ಲ. ಪ್ರತಿಯೊಂದು ಸರಿಯಾಗಿ ತಿಳ್ಕೊಂಡ್ರು. ಹೇಳಿಲ್ಲ, ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ಟೆಲಿಫೋನ್ ಯಾವಾಗ ಕತ್ಕೊಂಡು ಹೋಗಿದ್ದಾನೆ ಅದು ಜವಾಬ್ದಾರಿ ಮತ್ತೆ ಇಡುತ್ತೆ. ಯಾವಾಗ ಬ್ಯಾನರ್ ಹೆಚ್ಚಿ ಹೋಗಿದ್ದಾನೆ ನೋಡ್ಬೇಕಾದ್ರೆ. ಈ ಉಳಿದವರಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಮಗೇನು ಗೊತ್ತು ಕೆಲಸ ಮಾಡೋದು. ಇವ್ರು ಹಾಗಲ್ಲ. ಏನು ಹೇಳ್ಬೇಕಾದ್ರೆ ಎಲ್ಲಿ ಬೌಂಡ್ರಿ ಒಳಗೆ ಯಾವ ಕಾಲಿಡಾಗಿಲ್ಲ. ಹಿಟ್ಟಾದ್ರೆ ಯಾಕೆ ಸುಮ್ಮನೆ ಕೂತಿದ್ದೀರಿ? ನೀವು ಜವಾಬ್ದಾರಿ ಕೊಟ್ಟಿರೋದು ಯಾತಕ್ಕೆ ಅಂತ ಕೇಳ್ತಾರೆ. ಅಷ್ಟು ವ್ಯಾಪ್ತಿ ಇದೆ. ಸೊ ಜೀವನಿಗೇನಿಲ್ಲ, ರುದ್ರಾದಿ ದೇವತೆಗಳಿಗೆ ವ್ಯಾಪ್ತಿ ಇಲ್ಲ. ಒಂದು ಕೆಲಸ ಲಯ ಕೆಲಸ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಸೃಷ್ಟಿಕರ್ತ ಅವ್ರ ಕೆಲಸ ಮುಗಿದೋಯ್ತು. ಅದು ಇಂಡಿಪೆಂಡೆಂಟ್ ಆಗಲ್ಲ, ಡಿಪೆಂಡೆಂಟ್. ದೇವ್ರಿಗೆ ಆಗಲ್ಲ. ಏನಿದೆ ತೀರವಿನ ಋಣ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಆಫೀಸರ್ ಗಮನ ಇಲ್ಲದೇನೆ ಒಂದಿಷ್ಟು ಮಣ್ಣು ಹೋದ್ರೆ ಯಾಕೆ ಹೋಯ್ತು ಅಂತ ಕೇಳ್ತಾರೆ. ಆಫೀಸರ್ ಮಣ್ಣು ಯಾಕೆ ಹೋಯ್ತೀನಿ ಅಂದ್ರೆ ನಾವಿದಾಗಲೇ ಗಿಡಕ್ಕೆ ಇಟ್ಕೊಂಡಿದ್ದೀವಿ. ಹೂವಾರಿಯೋ ಅರ್ಥ ಆಯ್ತಾ? ವೆರಿ ಸಿಂಪಲ್. ಅದಕ್ಕೆ ತೃಣಮೋಪಿ ಹುಲ್ಲುಕಡ್ಡಿ ಕಿತ್ತಾಗೋ ಇಲ್ಲ. ಅಲ್ಲಿ ಹುಲ್ಲುಕಡ್ಡಿ ತಂದು ಹಾಕ್ಬಾರ್ದು. ಮತ್ತೆ ಯಾರ ಹುಲ್ಲುಕಡ್ಡಿ ತಂದು ಹಾಕಿದ ಅದು ಹಾಕ್ಲಕ್ಕೂ ಅಧಿಕಾರ ಇಲ್ಲ, ತೋಡೋದಕ್ಕೂ ಅಧಿಕಾರ ಇಲ್ಲ. ನಾ ಚಾಲತಿ. ಅರ್ಥ ಆಯ್ತಾ? ಆಗ ದೇವರ ಮಹಿಮೆ ಏನಂತ ಗೊತ್ತಾಗುತ್ತೆ. ಶ್ರೌತ ಬ್ರಹ್ಮಪದೇನ ವಿಷ್ಣು ಬ್ರಹ್ಮ ಶಬ್ದಯೋ ಏಕಾರ್ಥತ್ವೇನ. ಏಕಾರ್ಥ ಅಂದ್ರೇನು? ಯಾರ ಸಿನಾನಿ. ವಿಷ್ಣು ಅಂದ್ರೂ ಒಂದೇ, ಬ್ರಹ್ಮ ಅಂದ್ರೂ ಒಂದೇ. ಶ್ರೌತ ಬ್ರಹ್ಮಪದೇನ ತಾದೃಶಾರ್ಥಸ್ಯ ಪ್ರತೀತೆ. ಶ್ರೌತ ಬ್ರಹ್ಮಪದ ಅಂದ್ರೇನು? ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಶ್ರುತಿಯಲ್ಲಿ ಬಂದದ್ದು ಶ್ರೌತ, ಸ್ಮೃತಿಯಲ್ಲಿ ಬಂದ್ರೆ ಸ್ಮಾರ್ಥ. ಗೊತ್ತಾಯ್ತಾ? ಶ್ರುತಿಯಲ್ಲಿ ಬಂದಿರತಕ್ಕಂತಹ ವಿಷ್ಣು ಶಬ್ದ ಯಾಕೆ ಉಪಯೋಗಿಸಲಿಲ್ಲ ಹಾಗಿದ್ರೆ ಅಂದ್ರೆ ಶ್ರುತಿಯಲ್ಲಿ ಬ್ರಹ್ಮಶಬ್ದ ಬಂದಿದ್ದಕ್ಕೆ ಉಪಯೋಗಿಸ. ಬ್ರಹ್ಮಶಬ್ದನೇ ಶ್ರುತಿಯಲ್ಲಿ ಬ್ರಹ್ಮಶಬ್ದ ಬಂದರೆ ಅದೇ ಶಬ್ದನೇ ಹಾಕಿದ್ದಾರೆ. ತಾದೃಶಾರ್ಥಸ್ಯ ಪ್ರತೀತೇಹೇ. ಇಷ್ಟೇ ಯುಕ್ತಿ ಆಯಿತು. ಇದು ಯಾವುದಕ್ಕೆ ಎರಡು ವಿಷ್ಣು ಇಜಿಕೊಟ್ಟು ಬ್ರಹ್ಮ ಅಂತ ತೋರಿಸಿ ಧಾತ್ವರ್ಥದಲ್ಲಿ ಹೊಂದಾಣಿಕೆ ತೋರಿಸಿದೆ. ಇನ್ನೊಂದು ಆಧಾರ ಇದೆ. ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಇತ್ಯುಕ್ತೇಶ್ಚ. ಈ ದೈವಿ ಮೀಮಾಂಸಾ ಸೂತ್ರಗಳಿವೆರಡು ಕೂಡ. ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ. ಆಚಾರ್ಯ ಇದನ್ನೆಲ್ಲ ಅನ್ವಯಾಖ್ಯಾನದಲ್ಲಿ ಕೋಟ್ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದನ್ನು ಕೋಟ್ ಮಾಡಿಲ್ಲ, ಅಲ್ಲಿ ಅದನ್ನು ಕೋಟ್ ಮಾಡ್ತಾರೆ. ಅದಕ್ಕೆ ಸ್ಪಷ್ಟತಾರ್ಥತಃ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ ವಿಷಯಗಳನ್ನು ಹೆಚ್ಚು ಸ್ಪಷ್ಟ ಮಾಡ್ತಕ್ಕಂಥ ಭಾಗ ಅನ್ವಯಾಖ್ಯಾನ. ಅಲ್ಲೇನು ಹೇಳ್ತಾರೆ? ಮೂರು ಮೀಮಾಂಸಗಳು, ಬ್ರಹ್ಮ ಮೀಮಾಂಸಾ, ದೈವಿ ಮೀಮಾಂಸಾ, ಆಮೇಲೆ ಕರ್ಮಮೀಮಾಂಸಾ ಅಂತ ಮೂರಿದೆ. ಗೊತ್ತಾಯ್ತಾ? ಈ ಬ್ರಹ್ಮ ಮೀಮಾಂಸಾ ಬರೆದಿದ್ದು ಸಾಕ್ಷಾತ್ ವೇದವ್ಯಾಸರು. ಮತ್ತೆ ದೈವಿ ಮೀಮಾಂಸಾ ಬರೆದವರು ಶ್ರೇಷ್ಠ ಪೈಲರು. ಆದರೆ ಅದರ ಮೊದಲ ಸೂತ್ರಗಳು ಕೊನೆಯ ಸೂತ್ರಗಳು ಬರೆದಿದ್ದವರೇ. ಗೊತ್ತಾಯ್ತು? ವೇದವ್ಯಾಸರು ಬರೆದು ಶಿಷ್ಯರು ಉಳಿದು ಭಾಗ ಬರೆಸಿದರು. ದೇರ್ಫೋರ್ ದೈವ ಮೀಮಾಂಸಾ ಬರೆದವರು ಇವರೇ. ಅದರಲ್ಲೂ ಕೂಡ ಶಿಷ್ಯರು ಕೈ ಬರೆಸಿದ ಮೇಲೆ ಇವ್ರಿಗೆ ಸಮ್ಮತ. ಪಬ್ಲಿಷರ್ ಮಾಡಿದ ಮೇಲೆ ಪಬ್ಲಿಷರ್ಗೆ ವಿಷಯ ಏನಾಗಿರ್ಬೇಕದು ಅಕ್ಸೆಪ್ಟಬಲ್ ಆಗಿರೋದು. ಅದಕ್ಕಿಂತ ಹೆಚ್ಚಾಗಿ ಪುಸ್ತಕದಲ್ಲಿ ಮುನ್ನುಡಿ ಪೋರ್ಷನ್ ಇದೆ, ಅದರಲ್ಲಿ ಬರೆದ್ರೆ ಅವ್ರದೇ ಮಾತು.
ಆದಿಯಲ್ಲೂ ಹೇಳಿದ್ದಾರೆ, ಕೊನೆಯಲ್ಲೂ ಹೇಳಿದ್ದಾರೆ. ಏನಂತ? ಸ ವಿಷ್ಣು ರಾಹಿ ತಂ ಬ್ರಹ್ಮೇಚ ಚಕ್ಷತೆ, ಅವ್ನು ವಿಷ್ಣು ಅಂತ ಕರೀತಾರೆ, ಅವನೇ ಬ್ರಹ್ಮ. ಸೊ ಬ್ರಹ್ಮಸೂತ್ರ ಬರೆದ ವೇದವ್ಯಾಸ ದೇವರು ದೈವಿ ಮೀಮಾಂಸಾ ಸೂತ್ರದೊಳಗೆ ಸ್ಪಷ್ಟವಾಗಿ ವಿಷ್ಣು ಅಂದ್ರೆ ಬ್ರಹ್ಮ ಅಂತ ಹೇಳ್ಬಿಟ್ಟಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅದಕ್ಕೆ ಏನು ಅರ್ಥ ಆಯ್ತು ಈಗ? ಅಥಾತೋ ವಿಷ್ಣು ಜಿಜ್ಞಾಸ ಅಂತ ಅರ್ಥ ಆಯ್ತು. ಒಂದು ಧಾತ್ವರ್ಥ, ಇನ್ನೊಂದು ತೃತೀಯ ಕೊಟ್ಟ ಆಧಾರ. ತಸ್ಯ ಚ ಅನೇವಂ ರೂಪ ಜೀವಾತ್ ಭಿನ್ನಸ್ಯ ಅಹಂ ಬುದ್ಧ್ಯ ಅಸಿದ್ಧತ್ವೇನ. ಅಂಥ ವಿಷ್ಣು ನಾವು ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇಲ್ಲ. ಯಾಕೆ? ಅನೇವಂ ರೂಪ ಜೀವ. ಏವಂ ರೂಪ ಅಂದ್ರೆ ಹೀಗಿರುವ, ಅನೇವಂ ರೂಪ ಹೀಗಿರದೇ ಇರುವ. ಹೀಗಿರದೇ ಇರುವ ಅಂದ್ರೇನು? ವಿಷ್ಣುವಿನಂತೆ ಇರದೇ ಇರುವ. ವಿಷ್ಣುವಿನಂತೆ ಇರದೇ ಇರುವ ಅಂದ್ರೇನು? ದೇಶತ ಕಾಲತ ಗುಣದ ವ್ಯಾಪ್ತಿ ಹೊಂದಿಲ್ಲದೆ ಇರತಕ್ಕಂತಹ ಅಂತ. ಅಂತಹ ವಿಷ್ಣುವಿನ ಭಿನ್ನಸ್ಯ ಭಿನ್ನನಾಗಿದ್ದಾರೆ. ಅಹಂ ಬುದ್ಧ ಅಸಿದ್ಧತ್ವೇನ. ಈ ಅಹಂ ಬುದ್ಧಿಯಿಂದ ನಾವು ಸಿದ್ಧವಾದ ಹೊರತು ವಿಷ್ಣು ಸಿದ್ಧನಾಗಲಿಲ್ಲ. ವಿಷ್ಣು ಸಿದ್ಧನಾಗ್ಲಿಕ್ಕೆ ಯಾರು ಬೇಕೋ? ವೇದಗಳು ಬೇಕು. ಅಹಂ ಸಿದ್ಧಾಗ ನಾವು ಸಾಕು. ಎಷ್ಟೋ ಶಾಸ್ತ್ರ ಹೇಳಕ್ಕೆ ಹೊರಟಿದೆ. ಆದ್ದರಿಂದ ಅಹಂ ಬುದ್ಧಿಯಿಂದ ಸಿದ್ಧವಾಗಿರ್ತಕ್ಕಂಥ ಜೀವನಿಂದ ಶಾಸ್ತ್ರದಿಂದ ಹೇಳಲ್ಪಟ್ಟಂಥ ಬ್ರಹ್ಮನಾದ ವಿಷ್ಣು ಸಿದ್ಧನಾಗಿಲ್ಲ. ಅದರಿಂದಾಗಿನೇ ಯಾವುದು ಓದ್ಬೇಕಾಯ್ತು ನಾವೀಗ? ಯಾವುದೋ ಊರಿಗೆ ಹೋಗಿರ್ತಾರೆ, ಈಗ ಇಲ್ಲಿ ವ್ಯಾಪಾರ ಮಾಡ್ತೀನಿ ಕೇಳ್ತಾರೆ, ನಮ್ಮ ಊರಲ್ಲಿ ಸಿಗೋದ್ರೆ ಇಲ್ಲಿ ಬಂದೆ ಅಂತ ಹೇಳ್ತಾರೆ. ಊರಲ್ಲೇ ಸಿಗೋದಾದ್ರೆ ಯಾಕೆ ಇಲ್ಲಿ ಬರ್ತಿದ್ದ? ಒಂದು ಮಾತು ಹೇಳಿಲ್ಲ, ಅರ್ಕೇಚೆ ಮಧುವಿಂದೇತ ಕಿಮರ್ಥಂ ಪರ್ವತಂ ರಜೆ. ಈ ಎಕ್ಕೆ ಗಿಡದಲ್ಲೇ ಜೇನು ಸಿಗೋದಾದ್ರೆ ಬೆಟ್ಟ ಹತ್ಕೊಂಡು ಯಾಕೆ ಹೋಗ್ಬೇಕು? ಎಕ್ಕೆ ಗಿಡ ಏನ್ ಸಿಗುತ್ತೆ? ಎಕ್ಕೆ ಹಾಲು ಸಿಗುತ್ತೆ ಹೊರತು ಏನ್ ಸಿಗತ್ತೆ? ಜೇನು ಸಿಗಲ್ಲ. ಜೇನು ಸಿಗಬೇಕಾದ್ರೆ ದೊಡ್ಡ ಮರ ಬೆಟ್ಟದ ಮೇಲಿದೆ, ಅಲ್ಲಿ ಹೋಗ್ತೀವಿ ಅಂತಾರಲ್ಲ ಹಾಗೆ. ಸೊ ಜೀವಶಬ್ದಕ್ಕೆ ಬ್ರಹ್ಮಶಬ್ದ ಜೀವನೇ ಅಂತ ಅರ್ಥ ಆಗಿದ್ರೆ ಅಹಂ ಜೀ ಗೋಚರಣ ಅಂತಿದ್ದ. ಗೊತ್ತಾಯ್ತಾ? ಅಹಂ ಜೀ ಗೋಚರ ಆದ ಜೀವ ಅಲ್ಲ ಅಂತ ನೀನೇ ಹೇಳಿದ್ದಿ ಈಗಾಗಲೇ. ಇದು ಬೋಟ್ ಹಾಕಬೇಕಾಗಿತ್ತು ಅಂದ್ರೆ ದೇವರು ಬೇರೆ ಇದ್ದಾನ ವಿಷ್ಣು. ವಿಷ್ಣುವಿನಿಂದ ಭಿನ್ನನಾದವನು ಜೀವ, ಜೀವನಿಂದ ಭಿಟ್ಟವಾದವನು ವಿಷ್ಣು. ಅದು ಜೀವೇಶ್ವರ ಭೇದ, ಈಶ್ವರ ಜೀವ ಭೇದ ಎರಡು ಸರಿ. ಸಿದ್ಧ ಬುದ್ಧ ಅಸಿದ್ಧತ್ವೇನ ಅಗುಣ ಸಗುಣತ್ವಾದಿನ ವಿಮತಸ್ಯ. ಸರಿ, ಹಾಗಿದ್ರೆ ಇಷ್ಟು ಗೊತ್ತಾಯ್ತು. ಏನಂತ? ವಿಷ್ಣು ಜಿಜ್ಞಾಸೆ ಮಾಡಬೇಕು ಅಂತಾಯ್ತು. ಏನು ಭಾರಿ ಜಿಜ್ಞಾಸೆ ಮಾಡೋದು? ವಿಷ್ಣು ಅಂತ ಗೊತ್ತಾಯ್ತಲ್ಲ ಸಾಕು ಅಂದ್ರೆ ಇಲ್ಲ. ಅಗುಣ ಸಗುಣತ್ವಾದಿನ ವಿಮತಸ್ಯ. ವಿಷ್ಣುವಿನ ಬಗ್ಗೆ ದೊಡ್ಡ ಗಲಾಟೆ ಬಿಸಿಬಿಟ್ಟಿದ್ದಾರೆ. ಅಗುಣ ಸಗುಣ. ಅಗುಣ ಅಂದ್ರೇನು? ನಿರ್ಗುಣ. ಸಗುಣ ಅಂದ್ರೇನು? ಅನಂತಾನಂತ ಕಲ್ಯಾಣಗುಣ ಪರಿಪೂರ್ಣ. ಅಗುಣ ಅಂತ ಕೆಲವು ಕಡೆ ಇದೆ, ಸಗುಣ ಅಂತ ಕೆಲವು ಕಡೆ ಇದೆ. ಗೊತ್ತಾಯ್ತಾ? ಕೇವಲವೋ ನಿರ್ಗುಣಶ್ಚ ಉಪನಿಷತ್ತೇ ಹೇಳಿಬಿಟ್ಟಿದೆ. ನಿರ್ಗುಣ ಅನ್ನೋ ಪದರು ಬಂದಿದೆ. ಕೇವಲ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಕೈವಲ್ಯ ಇದೆಯಲ್ಲ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಅಲ್ಲೇ ಕಾಂಟ್ರಡಿಕ್ಷನ್ ಇದೆ. ಮತ್ತು ಮತಗಳಲ್ಲಿ ಕಾಂಟ್ರಡಿಕ್ಷನ್ ಇದೆ. ಅದಕ್ಕೆ ಜಿಜ್ಞಾಸೆ ಮಾಡಬೇಕೀಗ. ಏನಂತ? ಸಗುಣನೋ ನಿರ್ಗುಣನೋ ಗಟ್ಟಿ ಮಾಡಬೇಕು. ಅದಕ್ಕೆ ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ. ಅದನ್ನೇ ಮಧ್ಯಗೆ ಭಟ್ರು ಯೋಚನೆ ಮಾಡಿ ಏನಂತ ಹೇಳಿದ್ರು ಅವರು? ತಾವೆಲ್ಲ ಪುರಾಣ ಹೇಳ್ತಾ ಇದ್ದಾರೆ. ಏನ್ ಕಂಡಿದೆ ಇಲ್ಲಿ? ವಿಷ್ಣುನ ಮಹಿಮೆ ಕಂಡಿದೆ. ನೈರ್ಗುಣ್ಯವಾದಿಷು ಜನೇಶ್ವಪಿ ಸಾಗ್ರಹೇಶು. ಆ ನಿರ್ಗುಣತ್ವ ಹೇಳ್ತಕ್ಕಂಥ ಅದ್ವೈತಾದಿ ಮತದವರು ಎಲ್ಲ ಕಡೆ ಪ್ರಸಾರ ಬೇರೆ ಮಾಡ್ತಾ ಇದ್ದಾರೆ. ಶ್ರುತಿ ಪುರಾಣ ಹೇಳ್ತಿರೋದೆಲ್ಲ ಗುಣಪೂರ್ಣತ್ವನ, ಇವ್ರು ಹೇಳ್ತಿರೋದೆಲ್ಲ ನಿರ್ಗುಣತ್ವ. ನಿರ್ಣಯ ಹೇಗೆ? ಸತ್ವೇಶ ಕಾಲ ಚಲಧೀಹಿ ಅತಿ ಸಂಶಯಾಳು ಧೀಮಾಂಧಿಯ ಶ್ರವಣ ಶೋಧಿತಯ ಪ್ರದಧ್ಯವು. ತೀರ್ಮಾನ ಮಾಡ್ಕೋಬೇಕಾಗಿದೆ ಯಾವುದು ಸಿದ್ಧಾಂತ ಇದರೊಳಗೆ, ನಿರ್ಗುಣತ್ವನೋ ಸಗುಣತ್ವನೋ ಅಂತ ಪ್ರಶ್ನೆ ಬಂತು. ಯೋಚನೆ ಇದೆ, ಸಿದ್ಧ ಸಾಧ್ಯವಾಗಿ ಲಕ್ಷಣ ಕಾಣೋದಿಲ್ಲ. ಆದ್ದರಿಂದ ತಿಳಿದ ವ್ಯಕ್ತಿ ಒಬ್ಬನಾಗಬೇಕು. ಈಗ ತಿಳಿದವನು ಯಾರಾಗಿರ್ಬೇಕೀಗ? ಪೂರ್ಣ ಪ್ರಜ್ಞೆ ಆಗಿರ್ಬೇಕು. ಗೊತ್ತಾಯ್ತಾ? ಯಾಕೆ? ನಿರ್ಗುಣ ಶಬ್ದ ಅರ್ಥ ಗೊತ್ತಿರಬೇಕು, ಸಗುಣದ ಅರ್ಥ ಗೊತ್ತಿರಬೇಕು. ಅವಾಗ ಏನಾಗುತ್ತೆ? ಅವ್ನು ಖಚಿತವಾಗಿ ಹೇಳ್ತಾನೆ. ಆದ್ದರಿಂದ ತ್ರಾತಾಯೇವ ನರಕ ಸಹಿ ಪುತ್ರ ನಾಮ ಮುಖ್ಯಾವನಂ ನಸುಲಭಂ ಪುರುಷಾತ್ ಅಪೂರ್ಣ. ಅಪೂರ್ಣ ವ್ಯಕ್ತಿಯಿಂದ ಕೆಲಸ ಆಗೋದಿಲ್ಲ. ಅದ್ರ ಎಲ್ಲ ಯಾಕೆ ಹೋಗ್ಬೇಕು? ನನಗೆ ಅಂತ ಮಗ ಯಾಕೆ ಹುಟ್ಟಬಾರ್ದು ಅಂತ ಹೇಳಿ. ನನಗೆ ಅಂತ ಮಗ ಹುಟ್ಲಿ. ಎಂತ ಮಗ ಹುಟ್ಲಿ? ಸಂಶಯ ಪರಿಹಾರ ಮಗ ಹುಟ್ಟಬೇಕು ಅಂತ ಮಗ ಆಯ್ತು. ಹಾಗೆ ಆಯ್ತು ಅವ್ರಿಗೆ. ಈಗ ಅದು ಮನೆಯಲ್ಲೇ ಅದು ವಿಚಿತ್ರವಾದ ಉತ್ತರವನ್ನು ಕಂಡುಕೊಂಡ್ರು. ಈಗ ಜ್ಞಾಪಕ ಇರಬೇಕು. ವಿಮತ ಅಂದ್ರೇನು? ವಿಷಯ ಕ್ರಿಯೇಟ್ ಆಯ್ತು. ವಿಮತ. ವಿಮತ ಅಂದ್ರೇನು? ವಿರುದ್ಧವಾದ ಮತ ಅಂದ್ರೆ ಭಿನ್ನಾಭಿಪ್ರಾಯ. ಭಿನ್ನಾಭಿಪ್ರಾಯ ಬಂದಿದ್ರಿಂದ ಏನ್ ಮಾಡ್ಬೇಕಾಯ್ತು? ಈಗ ಸುಮ್ಮನೆ ದಾಳಿಯಲ್ಲಿ ಹೋಗ್ತಿದ್ದ, ಇನ್ನೊಬ್ರು ಕೇಳೋ ಪ್ರಶ್ನೆ ಇಲ್ಲ. ಡಿವಿಷನ್ ಬಂತು, ಶುರುವಾಯ್ತು. ಈ ಕಡೆ ಯಾವುದಕ್ಕೂ ಬೋರ್ಡ್ ಇಲ್ಲ, ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ. ಅವಾಗ ಏನ್ ಮಾಡ್ಬೇಕು? ಇವನೀಗ ಕೇಳಬೇಕು. ಭಾರಿ ಅರ್ಜೆಂಟ್ ಹೋಗ್ಬೇಕಾಗಿದೆ. ಅವಾಗ ಏನ್ ಮಾಡ್ತಾನೆ? ಭಾರಿ ಸೀರಿಯಸ್ ಆಗಿ ಕೇಳ್ತಾನೆ. ಪೆಟ್ರೋಲ್ ಕಡಿಮೆ ಇದ್ದಾಗ ಇನ್ನೂ ಸೀರಿಯಸ್ ಆಗಿ ಕೇಳ್ತಾರೆ. ಹೋದ್ರೆ ಮತ್ತೆ ವಾಪಸ್ ಬರಲ್ಲ, ಪೆಟ್ರೋಲ್ ಇರೋದಿಲ್ಲ. ಅಷ್ಟು ಬೇಗ ರೀಚ್ ಆಗಬೇಕು. ಏನೇನೋ ಕಂಡೀಷನ್ಸ್ ಇದೆ. ಮೋಕ್ಷ ಅಂಬೋದು ಮೋಸ್ಟ್ ಎಸೆನ್ಷಿಯಲ್. ಅದು ಹೋಗಲೇಬೇಕಾಗಿದೆ. ಅದಕ್ಕೆ ತೀರ್ಮಾನ ಮಾಡಿಕೊಳ್ಳಲೇಬೇಕಾಗಿದೆ. ಸಗುಣ ನಿರ್ಗುಣ, ಈ ದಾರಿನ ಆ ದಾರಿ.
ಅದಕ್ಕೇನು ಬೇಕಾಯ್ತು? ಈಗ ಜಿಜ್ಞಾಸೆ ಮಾಡಬೇಕಾಯ್ತು. ತಕ್ಷಣ ಯಾರು ಸಿಗ್ಲಿಲ್ಲ, ಏನು ಮಾಡ್ಬಿಡ್ತಾನೆ? ಸ್ವಲ್ಪ ಹೊತ್ತಾಗ ನಿಲ್ಲಿಸ್ಬಿಡ್ತಾನೆ. ಯಾಕೆ ಯಾರು ಬರೋರಿಗೆ ಕಾರಣ ಅಂತ ನಿಲ್ಲಿಸ್ಬಿಡ್ತಾರೆ. ತಿಳಿತಾ? ದಾರಿಯಲ್ಲಿ ಬರ್ತಾರೆ, ಬರದೆ ಹೋದ್ರೆ ಬಂದು ಅಲ್ಲ ಅಂತ ಹೇಳಿದ್ರೆ ಮತ್ತೆ ಫಜೀತಾ ಅಲ್ಲೇ ನಿಂತುಬಿಟ್ಟು ಬರೋರಿಗೆ ಕಾಯ್ತಾನೆ. ಆ ಬಂದ ಕೇಳ್ತಾನೆ ಯಾರು, ಅವರೆಂತ ಸಿಕ್ಕ ಮತ್ತೆ ಇವನಿಗೆ ನಾನು ಅದೇ ಹುಡುಕ್ತಾ ಇದ್ದೀನಿ ವಾಪಸ್ ಅಂತ ಹೇಳಿದ್ರೆ ನೀನು ಜಾಯಿನ್ ಆಗುವಂತ ಹುಡುಕ್ತಾ ಇನ್ನೊಬ್ರು ಹೇಳಿದ, ಓ ಹೀಗೆ ಹೇಳ್ತಾರೆ ಅಂತ ಕೇಳಿದ್ದೇನೆ, ನನಗೂ ಗೊತ್ತಿಲ್ಲ ಅಂತ ಹೇಳಿ. ಇವ್ರು ಡೌಟ್ಫುಲ್ ಅವನಿಗೆ ಈ ಸರಿ ಎರಡು ವಾದ ಇದೆ ಗೊತ್ತಿಲ್ಲ ಅಂತ ಹೇಳಿದ. ಕೊನೆಗೊಬ್ರು ಬಂದ, ಏನಂತ ಹೇಳಿದ ಅವನು, ಇದೇ ದಾರಿ ಇನ್ನೊಬ್ರು ಅದೇ ಇದು ಇದೇ ದಾರಿ ಅವನು ಹೇಳಿದವನು ಬಂದ. ಇಬ್ರು ಸಿಕ್ಕರು, ಇಬ್ರು ಕಷ್ಟ ಹೇಳಿದ್ರು ಇದೇ ದಾರಿ ಅಂತ ಹೇಳಿ. ಮೊದ್ಲೇನಾಗಿತ್ತು, ಹೇಳೋರು ಇದ್ದೇನೆ, ಹೇಳೋರು ತಪ್ಪು ಹೇಳ್ತಾ ಇದ್ದ, ಅಪೋಸಿಟ್ ಹೇಳ್ತಾ ಇದ್ದ, ಇನ್ನೂ ತಲೆ ಕೆಟ್ಟೋಯ್ತು. ಅವಾಗ ಏನ್ ಮಾಡಬೇಕು? ಇನ್ನೊಬ್ರು ಬಂದ, ಇವರಿಬ್ರು ಹಣೆ ಬರ ನನಗೆ ಗೊತ್ತು, ಇವ್ರ ಕಡೆ ಇಬ್ರು ಹೊಡಿತಾರೆ, ತಲೆ ಹೊಡಿತಾರೆ, ಈ ಕಡೆಯಿಂದ ಇವ್ರು ಹೊಡಿತಾನೆ. ಅಂದ್ರೆ ಅವ್ರು ಗುಂಡಾಗಳು ಈ ದಾರಿಯಲ್ಲಿ ಹೋದ್ರೆ ತಮ್ಮ ಸಿಕ್ಕಾಕೋತಾರೆ. ಅವ್ರು ಆ ಕಡೆಗೆ ಇದರಲ್ಲಿ ಬಂತಲ್ಲ ಮಹಾಭಾರತ ಕಥೆಯೊಳಗೆ ಒಂದು ಶವ ಬಿದ್ದಿರ್ತಾರೆ ಸಂಸ್ಕಾರಕ್ಕೆ, ಒಂದು ಹದ್ದು ನರಿ ಅಲ್ಲಿ ಸಿಕ್ಬಿಡ್ತಾರೆ. ಆ ಹದ್ದೇನು ಹೇಳುತ್ತೆ, ನರಿ ಏನು ಹೇಳುತ್ತೆ, ಈ ಶವ ಇಟ್ಕೊಂಡು ಏನ್ ಮಾಡ್ತೀರಿ, ಬೇಗ ಹೋಗಿ ಅಂತ ಅದು ಹೇಳುತ್ತೆ, ತಿನ್ಬೋದು ತಾನು ಅಂತೇಳಿ. ಹದ್ದೇನು ಹೇಳುತ್ತೆ, ಹೇಗೋ ಹೋಗ್ತೀರಿ, ಸ್ವಲ್ಪ ಬಿಟ್ಟು ಹೋಗಿ, ಯಾರು ಅವಸರ ಅಂತ ಅದು ಹೇಳುತ್ತೆ. ಇಷ್ಟು ದಿವಸ ಬಗರಾಗಿದ್ದವನ್ನ ಬಿಟ್ಟು ಹೋಗ್ಬಿಡ್ತೀರಾ, ಸ್ವಲ್ಪ ತಲ್ಲೇ ಕೂತೀರಿ, ಯಾಕಂದ್ರೆ ದರಿ ರಾತ್ರಿ ಕಣ್ ಕಾಣೋದಿಲ್ಲ, ಆದ್ರಿಂದ ತಾನು ತಿನ್ಬೇಕು ಅಂತ. ಅದು ಇಬ್ರು ಏನ್ ಮಾಡ್ತೀವಿ ಸ್ವಾರ್ಥಿಗೆ, ಅವನಿಗೆ ತಲೆ ಕೆಟ್ಟೋಯ್ತು. ಈಗ ಮಗು ಸದ್ಯದ್ದು ಕಳಬೇಕು, ಇವ್ರು ಬಾಕಿ ಹೇಳ್ಬೇಕಾ ಇವತ್ತೆ. ಅವಾಗ ಏನ್ ಮಾಡಿದ ಅವನು, ಅವರಿಬ್ರು ಆರ್ಗ್ಯುಮೆಂಟ್ ಬೆಳೆಸ್ತಾ ಹೋಗ್ತಾರೆ. ಅಂದ್ರೆ ಸ್ವಾರ್ಥ ಇಟ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದ. ಸೊ ಈ ದಾರಿಯಲ್ಲಿ ಹೋದ್ರೆ ಇವ್ರಿಗೆ ಅಡ್ವಾಂಟೇಜ್, ಆಗ ಅವನಿಗೆ ಅಡ್ವಾಂಟೇಜ್ ಇದೆ. ಅವೇನ್ ಮಾಡ್ಬೇಕಾಗ, ಕೆಲವರು ಡ್ರೈವರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲೆಲ್ಲ ಸ್ಟಾಪ್ ಮಾಡೋದಿಲ್ಲ ಅವರು, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರಿಗೆ. ಅವ್ರಿಗೆ ಅವ್ರ ಹೋಟ್ಲವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ, ಇಷ್ಟಿಗೆ ಬಸ್ತಿ ಅಷ್ಟು ವ್ಯಾಪಾರ ಆಗುತ್ತೆ ಅವ್ರಿಗೆ, ಇವ್ರಿಗೆ ಫ್ರೀ ಅಂತ ಹಿಡಿತಾರೆ. ಸ್ಪೆಷಲ್ ಆಗಿ ಕಮಿಷನ್ ಟೈಪು ಫ್ರೀ ಎರಡೇ ಇಟ್ಕೊಂಡಿರ್ತಾರೆ. ಅಡ್ವಾಂಟೇಜ್ ನೋಡ್ತಾರೆ, ಅದೇ ಟೈಪ್ ಇವ್ರು ಅಡ್ವಾಂಟೇಜ್ ನೋಡ್ತಾರೆ. ಅದ್ವೈತಿ ತಮ್ಮ ಪ್ರಕಾರ ಯೋಚನೆ ಮಾಡ್ತಾರೆ, ಇವ್ರ ಪ್ರಕಾರ ಯೋಚನೆ ಮಾಡ್ತಾರೆ. ಅವಾಗ ಯಾರು ಬರ್ಬೇಕೀಗ, ಎರಡೂ ತಿಳಿದೋನ್ ಬೇಕು, ಇಬ್ಬರು ನೇಚರ್ ಗೊತ್ತಿರೋರು ಬೇಕು, ಫಲಾಪೇಕ್ಷೆ ಇಲ್ದೋನ್ ಬರ್ಬೇಕು. ಅವಾಗ ಏನಾಗುತ್ತೆ, ಆಚಾರ್ಯ ಫಲಾಪೇಕ್ಷೆ ದೇವ್ರ ಫಲ ಕೊಟ್ಟರೆ ಬೇಡ ಅಂತ ಹೇಳಿದವರು. ಇನ್ನು ಇವ್ರು ಕೇಳಿದ್ರೆ ತಗೋತಾರ, ದೇರ್ಫಾರ್ ಅವ್ರ ಫಲದ ಅಪೇಕ್ಷೆ ಇಲ್ಲ, ಆದ್ದರಿಂದ ನಿಶ್ಚಿಂತೆಯಾಗಿ ಹೇಳ್ತಾರೆ. ಆಗ ಅವ್ರು ನಂಬಬೇಕು. ಆಚಾರ್ಯ ಮಾತು ತಗೋತ ಅದೊಂದು ಕಾರಣ. ಫಲಾಪೇಕ್ಷೆ ಬಿಡಿ ಅಂತ ಹೇಳಿದವರು ಅವರು, ಮತ್ತು ದೇವರು ಕೇಳಿದಾಗ ಬೇಕಿಲ್ಲ ಅಂತ ಹೇಳಿದವರು ಅವರು. ದೇರ್ಫಾರ್ ಅವ್ರು ಏನೇ ಹೇಳಬೇಕಾದ್ರೂ ಕೂಡ ಸ್ವಂತ ಹಿತಾಸಕ್ತಿಯಿಂದ ಹೇಳೋದಿಲ್ಲ. ಅವ್ರು ಯಾತಕ್ಕೆ ಹೇಳ್ತಾರೆ, ಕೇವಲ ಒಳ್ಳೇದಕ್ಕೆ ಹೇಳ್ತಾರೆ. ಹೇಳಿಲ್ಲ ಸಂಬಂಧಿ ಆದ್ರೆ ಪಾಸ್ ಮಾಡಿದ್ರು ಡೌಟ್ ಬರುತ್ತೆ, ಫೇಲ್ ಮಾಡಿದ್ರು ಡೌಟ್ ಬರುತ್ತೆ. ಪಾಸ್ ಮಾಡಿದ್ರೆ ಸರಿಯಾಗಿ ಬರದಿರಲಿಲ್ಲ, ಪಾಸ್ ಮಾಡಿದ ಅಂತ ಅನ್ಸುತ್ತೆ. ಫೇಲ್ ಮಾಡಿದ್ರೆ ದ್ವೇಷ ಇತ್ತು, ಫೇಲ್ ಮಾಡಿದ ಅಂತ. ನೀನು ಥರ್ಡ್ ಪರ್ಸನ್ ಮಾಡಿಬಿಟ್ರೆ ಯೋಚನೆ. ಆಚಾರ್ಯ ಎಂಥವ್ರವರು ಇವ್ರು ಯಾರು ಜೀವನ ಬಗ್ಗೆ ಯಾವ ಹಿಂಡಿಟ್ಕೊಂಡಿಲ್ಲ, ದೇವರೇ ಗತಿ ಅಂತ ಹೇಳೋರು. ಇವರಿಂದ ಆಗ್ಬೇಕಾದೇನೋ ಅವ್ರಿಗಿಲ್ಲ, ಆದ್ರಿಂದ ಅವ್ರ ಮಾತು ನಂಬಬೇಕಾಗುತ್ತೆ ನಾವು. ವೆರಿ ಇಂಪಾರ್ಟೆಂಟ್. ತಸ್ಯ ಲೋಕಸ್ಯ ವಿಷಯತ್ವ ಅಸಂಭವೇನ, ವಿಷಯತ್ವ ಸಂಭವೇನ ಸಜ್ಞಾನಾನ್ ಮುಕ್ತಿರೂಪ ಫಲಸ್ಯ ತತ್ಕಾಮಿನೋ ಅಧಿಕಾರಿಣಶ್ಚ ಸಂಭವ. ಇಂಥ ಬ್ರಹ್ಮಜ್ಞಾನದಿಂದ ಮುಕ್ತಿ ಅಂತಕ್ಕಂಥ ಫಲ ತತ್ಕಾಮಿನೋ ಅಧಿಕಾರಿಣಶ್ಚ, ಅದನ್ನು ಬಯಸ್ತಕ್ಕಂಥ ಅರ್ಹತೆ ಇರುವವರಿಗೆ ಸಂಭವ ದೊರೆಯುವ ಸಾಧ್ಯತೆ ಇರುವುದರಿಂದ ತದ್ವಿಜಿಜ್ಞಾಸಸ್ವೈತಿ ಮುಕ್ತಿ ಯುಕ್ತ ಇತಿ ಭಾವ. ಅಂತ ಬ್ರಹ್ಮನನ್ನ ತಿಳ್ಕೊ ಅಂತ ಹೇಳಿದಂಥ ಬ್ರಹ್ಮಸೂತ್ರದ ಮಾತು, ಉಪನಿಷತ್ತಿನ ಮಾತು ಅತ್ಯಂತ ಯುಕ್ತವಾಗಿದೆ ಅಂತ ಅರ್ಥ. ಪ್ರತಿಯೊಂದು ಪದಕ್ಕೂ ಬಿಡಿಸಿ ಅರ್ಥ ಹೇಳ್ತಾರೆ. ಇರೋದೊಂದು ಸೂತ್ರ ಡಿಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ಯಥಾ ಸೂತ್ರಂ ವಿಷ್ಣೋರ್ ಜಿಜ್ಞಾಸಾ ಕರ್ತವ್ಯ ಇತಿ ವಾಚ್ಯೇಪಿ ಏವ ಮುಕ್ತಿ ಅಗ್ರೆ ಅನುಷಂಗಾರ್ಥಂ ವಿಷ್ಣುರಿತಿ ಅವಶ್ಯಂ ವಾಚ್ಯೇ ಸತಿ ತದನುರುದೇನ ವಾ ತದ್ವಿಜಿಜ್ಞಾಸಸ್ವ ಆತ್ಮಾನಂ ಪಶ್ಯೇ ತಮೈವೈಕಂ ಜಾನಥ ಇತ್ಯೇವವಾದಿನಂತವೇವಾತ್ರ ನೋದಾಹರಣೀಯಂ ಕಿಂತು ಸಹ ಸ ವಿಜಿಜ್ಞಾಸಿತವ್ಯಃ ನಾರಾಯಣೋಸೋ ಪರಮೋ ವಿಚಿಂತ್ಯಃ ನಾರಾಯಣಂ ಮಹಾಜ್ಞೇಯಂ ಆತ್ಮಾವಾರೇ ಅದ್ರಷ್ಟವ್ಯಃ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯಃ ಇತ್ಯಾದ್ಯಪೀತಿ ವಾ ವಿಧೇಯ ಜಿಜ್ಞಾಸಾ ವಿಷಯತ್ವೇನ ಬ್ರಹ್ಮಣೋ ಪ್ರಾಧಾನ್ಯ ಪ್ರಾಪ್ತೌ ಉದ್ದೇಶ್ಯ ಜ್ಞಾನ ವಿಶೇಷಣತ್ವೇನ ಪ್ರಾಧಾನ್ಯವಸ್ತೀತಿ ವಾ ಬ್ರಹ್ಮ ಜಿಜ್ಞಾಸಾ ಇತ್ಯತ್ರ ಕರ್ಮಣಿ ಷಷ್ಟ್ಯಾ ಸಮಾಸೋ ನ ಶೇಷಷಷ್ಟ್ಯಾದಿನ ಇತಿ ವಾ ಸೂಚಯಿತುಂ. ಯಥಾ ಸೂತ್ರಂ ವಿಷ್ಣೋರ್ ಜಿಜ್ಞಾಸಾ ಕರ್ತವ್ಯ ಇತಿ ವಾಚ್ಯೇಪಿ ಏವ ಮುಕ್ತಿ ಅಗ್ರೆ ಅನುಷಂಗಾರ್ಥಂ ವಿಷ್ಣುರಿತಿ ಅವಶ್ಯಂ ವಾಚ್ಯೇ ಸತಿ ತದನುರೇನ ವಾ. ಇನ್ನ ವಿಷ್ಣೋರ್ ಜಿಜ್ಞಾಸಾ ಕರ್ತವ್ಯ,
ಅದ್ರಲ್ಲಿ ನಾಳೆ ಎತ್ಕೊಂಡಿರ್ಬೇಕು. ಒಂದೊಂದೇ ಪದ ನೋಡ್ಕೊಂಡು ನಿಧಾನಕ್ಕೆ ಅರ್ಥ ಆಗುತ್ತೆ. ಅವತ್ತೇ ಒಂದು ಓದ್ಬೇಕು ಮನೆಯಲ್ಲಿ. ಫಸ್ಟ್ ಮನೆಯಲ್ಲಿ ಓದಿದ್ರೆ ಜ್ಞಾಪಕ ಇತ್ತು ಅಂದರೆ ಎಲ್ಲದಕ್ಕೂ ಒಂದು ಅರ್ಹತೆ ಬರುತ್ತೆ, ಓದ್ಬೇಕು, ಅಧಿಕಾರ ಬರುತ್ತೆ. ಓ